ಅಪ್ಪ ಏನಂದ್ರಪ್ಪ ಡಾಕ್ಟ್ರು? ನಾರ್ಮಲ್ ವಾರ್ಡಿಗೆ ಅಂಕರು ಡಿಸ್ಚಾರ್ಜ್ ಮಾಡ್ಯಾರ, ಮತ್ತು ಡಿಸ್ಚಾರ್ಜ್ ಯಾವಾಗ ಮಾಡ್ತಾರಂತ ಏನಂತ ಏನಾರ ಹೇಳಿದ್ರೇನ? ಅಯ್ಯಪ್ಪ, ಕೊನೆಗೂ ಹಾಕಿದ್ರಲ್ಲ ಅವನು ವಾಡಿಗೆ, ಏನಾರ ಅದು ಒಂದು ಒಳ್ಳೇದಾತ. ಅಪ್ಪ ಯಾವಾಗ ಕರ್ಕೊಂಬಂದ್ರಪ್ಪ ಅವನು ವಾಡಿಗೆ? ನಿನಗೆದಕ್ಕಪ್ಪ, ನಿನಗೆದಕ್ಕೆ? ನೀನು ಯಾಕೆ ಕಾಳಜಿ ಮಾಡ್ತಿದ್ದಿ? ನಾವು ಬರತ್ಲಿಗೇನ ಆಗಲೇ ಎಲ್ಲ ಪ್ರೊಸೀಜರ್ ಮುಗಿಸಿ ಹೋಗಿದ್ರು. ನೀ ಅದಿ ಅಂತಂದು ನಾನು ಒಂದಿಟ್ಟು ಹೊರಗೆ ಹೋಗಿ ಬರತ್ಲಿಗೇನ ಇಷ್ಟೆಲ್ಲ ರಗಳಿ ಮಾಡ್ತೀನಿ ನೋಡು. ನಿಮ್ಮವ್ಗ ಇನ್ನೂ ಪ್ರಜ್ಞೆ ಬಂದಿಲ್ಲ. ಪುಣ್ಯ ಇಲ್ಲ ಅಂತಿದ್ರು ಎಷ್ಟು ಗಾಬರಿ ಆಗಿ ಎಷ್ಟು ಇದು ಹೊಡ್ಕೊಂತಿತ್ತ ಏನೋ ನನ್ನ ಹೆಂಡತಿ. ಅಪ್ಪ ನಿನ್ನೆ ರಾತ್ರಿಯಿಂದ ನಾನೇನು ತಿಂದಿಲ್ಲಪ್ಪ. ಈಗ ನನಗೆ ನಿಹಾರಿಕಾ ರೊಕ್ಕ ಹಾಕಿದ್ಲ ಅಂತಂದು ಈಗ ನಾಷ್ಟ ಮಾಡೋಕೆ ಹೋಗಿ ನಾನು. ನೀನು ಒಂದು 5 ನಿಮಿಷ ಹೋಗಿ ಬಂದಿನಿ ಅಷ್ಟು ಅಂತಲಿಗೆನ ಇದು ಮಾಡಿ ಕಳ್ಸ್ಯಾರ ನೋಡು ವಾಡಿಗೆ. ಹೇಳ್ತೀಯಪ್ಪ, ಹೇಳ್ತಿದ್ದಿ. ನಾವೇ ನಿನಗೇನು ತಿನ್ನಕ್ಕೆ ಬೇಡ ಅಂದಿದ್ವಿ, ಉಣ್ಣಕ್ಕೆ ಬೇಡ ಅಂದಿದ್ವಿ. ನಿನ್ನೆ ರಾತ್ರಿ ಎಲ್ಲ ನಿಮ್ಮವ್ವ ಐಸಿನಾಗ ಇದ್ಲಿಲ್ಲ, ಅವು ಹೋಗಿ ತಿನ್ಬೇಕು, ನಾವು ಯಾರ ಕೈಕಾಲು ಹಿಡ್ಕೊಂಡಿದ್ವಿನ. ಈಗ ನೀ ಅದಿ ಅಂತಂದು ಒಂದೀಟ್ ಇತ್ಲಾಗತ್ಲಾಗ ಹೋದ್ರೆ ಇಷ್ಟು ರಗಳೆ ಮಾಡ್ತೀನಿ ನೋಡು. ಅದಕ್ಕೆ ನಾ ಹೇಳಿದ್ದು ಇವ್ರದ್ದು ಇಬ್ಬರದು ಗಂಡ ಹೆಂಡತಿ ಸವಾಸನ ಬೇಡ ಅಂತ ಹೇಳಿದ್ದು. ಅದಕ್ಕೆ ನಾನು ಒಂದಿಷ್ಟು ದಿನ ನಾನು ಅವನ್ನ ನಮ್ಮ ಮನೆಗೆ ಇಟ್ಕೊಂಡು ನೋಡ್ಕೋತೀನಿ. ನಾನಂತೂ ಯಾವುದೇ ಕಾರಣಕ್ಕೂ ಮನೆ ಕಳಿಸಲ್ಲ. ನೀನು ಇಲ್ಲೇ ಇದ್ಬಿಡು, ಅಲ್ಲೇನು ನೀ ಹೋಗೋದು ಬರೋದು ಮಾಡುವಂತೆ ಅಂತ. ಅವಾಗ ಇಂಥ ಹೊತ್ತಿನಾಗ ಯಾರು ಬೇಕು. ಅಪ್ಪ ನಾನು ನಿಹಾರಿಕಾ ವಾಪಸ್ ಬರ್ತೀವಿ, ಬಂದು ಅವನ್ನ ಚೆಂದಾಗಿ ನೋಡ್ಕೋತೀವಿ. ಈಗೇನು ನೋಡ್ಕೊಳ್ಳೋದು ಬೇಕಾಗಿಲ್ಲ. ನಾ ಅದೀನಿ ಗಂಡ್ಮಗ. ಬೇಡಪ್ಪ ಬೇಡ, ನನ್ನ ಮಕ್ಳು ನೋಡ್ಕೋತಾರೆ ಹೆಣ್ಮಕ್ಳು. ನೀ ದಣ್ಕಣಕ ಹೋಗ್ಬಿಡ ಆತ. ನೀ ಹೆಂಗೀಗ ಆರಾಮಾಗಿ ಹೋಗಿದ್ದಿ ಹಂಗೆ ಆರಾಮಾಗಿ ಹೋಗ್ಬಿಡು. ನಾವು ಯಾರು ಹೆಣ್ಮಕ್ಳು ವಾಪಸ್ ಬರಕತ್ತವು. ಫ್ಲೈಟ್ ಇಳ್ದು ಇಲ್ಲಿ ಹುಬ್ಳಿಯಿಂದ ಬಿಟ್ಟವಂತೀಗ ಬರ್ತಾರೀಗ ಅವರು. ಇನ್ನೇನು ಬರ್ತಾರೆ 2 ಹೆಣ್ಮಕ್ಳು. ಅವ್ರಿಗಿರಷ್ಟು ನಿನಗಿಲ್ಲ. ಮಾತಾಡ್ತೀನಿ ನೀನು ನನ್ನ ಕಣ್ಣು ಮುಂದೆ ನಾನು ನಿಂದ್ರಕೋಬೇಡ. ನೀನು ಏನಾರ ಒಂದು ಕೆಲಸ ನಿನಗೆ ಹೇಳೋದ್ರೆ ನೀನು ಇಂಥಪ್ಪರಿ ಮಾಡ್ತೀನೋ ನೀನು. ಅಲ್ಲಪ್ಪ ನಾ ಗಂಡು ಮಗಂತದೀನಪ್ಪ, ನಾನು ನೋಡ್ಕೋತೀನಿ. ನಾನು ನಿಹಾರಿಕಾ ವಾಪಸ್ ಬರ್ತೀವಿ. ಅಪ್ಪ ಮಗಳ, ಮಗಳ, ಅವ್ವ ಅವ್ವ ಹೆಂಗದಿ ಈಗ? ಹೆಂಗದಿ ಅವ್ವ? ಹೆಂಗದಿ ಬೇಗ? ಹೆಂಗೆ ಅನ್ಸತ್ತೀಗ? ಆರಾಮದಿ ಇಲ್ಲ? ನನ್ನ ಕಣ್ಣು ಮುಂದೆ ನಿಂದ್ರ ಅನ್ಬೇಡ ಭಾವನ. ಕಳಿಸ್ ಇವನ್ನ ಇಲ್ಲಿಂದ, ಕಳಿಸ್ ಮೊದ್ಲ. ಅವ್ವ ನಾನು ನಿನ್ನ ಮಗ ಅವ್ವ, ನಾನು ನಿನ್ನ ನೋಡ್ಕೋಬೇಕು. ನಾನು ನಿಂತ್ರೆ ನಿನಗೇನು ತೊಂದರೆ ಆಗುತ್ತವ? ನಿನ್ನ ಮಗ ನಿನಗೆ ಬೇಡನು? ನನಗೀಗ ಯಾರು ಬೇಡ. ನೀನು ನಿನ್ನ ಎಷ್ಟು ನನ್ನ ಮಗ ಅಂತಂದು ಹಿಡ್ದು ಬಡ್ದಾಡಿ ಎಲ್ಲ ಸರಿ ಆಗೈತಿ ಬಿಡು ಅಂತಂದು ಚಂದಾಗ ನಿನ್ನ ಮಾತಾಡಿಸ್ಕೊಂಡು ಹಳೆದೆಲ್ಲ ಮರ್ತ್ರ ಜನನ ಕರ್ಕೊಂಬರ್ತೀಯ. ಜನನ ಹೋಗಪ್ಪ ಹೋಗು. ನಿನ್ನ ಹೆಂಡತಿ ನೀನು ಬೇಕಾತು. ಇನ್ನು ನನಗೆ ನೀ ಬೇಡ. ನಾ ಬೇಕಂತ ನಿನ್ನನ್ನು ವಾಪಸ್ ನಾನು ಹತ್ತಿಗೆ ಕಣಕ್ಕೆ ಬಂದ್ರೆ ನನ್ನ ಮರ್ಯಾದೆನ ತೆಗಿತೀಯ ಊರಾಗ. ಈಗ ನಿಂತಿ ಇಲ್ಲಿ ಬದುಕಿನ ಸುತ್ತೀನಿ ಅಂತ ನೋಡಕತ್ತೀಯ? ಹೋಗಿಲ್ಲಿಂದ ಮೊದ್ಲು ಹೋಗು. ಅವ್ವ ಹಂಗಲ್ಲವ, ನನಗೆ ಆಕಿ ಬೇಕು, ನೀನು ಬೇಕು. ತಾಳಿ ಕಟ್ಟಿ ನನ್ನ ಮಾತ್ರಕ್ಕಿನ್ನ ಹಂಗೆ ಬಿಟ್ಬಿಡೋಕ್ಕಾಗುತ್ತನ? ನೀ ಹೆತ್ತಿದಿ, ನೀನು ಬೇಕು, ಆಕಿ ಬೇಕು. ತುತ್ತನ ಮುತ್ತನ ಅಂದ್ರೆ ಏನು ಹೇಳ? ನಾನು 2 ಬೇಕಂತ ನಾ ಹೇಳ್ತೀನಿ. ಇಲ್ಲಿ ಸರ್ವಜ್ಞ ಆಗಕ್ಕೆ ಬರ್ಬೇಡಪ್ಪ, ಸರ್ವಜ್ಞ ಆಗಕ್ಕೆ ಬರ್ಬೇಡ. ನನ್ನ ತಲೆ ತಿನ್ಬೇಡ ನೀನು. ಇವತ್ತು ನೋಡು ನಾನು ನೋಡು ಭಾವನ, ನಿಮ್ಮ ಮಗು ನಿನಗೆ ಬದುಕಿ ಬೇಕು ಅಂದ್ರೆ ಇವನ್ನ ಹೊರಗೆ ಕಳಿಸು ರೀ. ನಿಮಗೂ ಹೇಳಕತ್ತೀನಿ ನಾನು. ಇಲ್ಲ ಅಂದ್ರೆ ನಾನು ಎಲ್ಲರೂ ಹೋಗ್ಬಿಡ್ತೀನಿ ನೋಡು. ಅಣ್ಣ ನಿನಗೆ ಕೈ ಮುಗಿತೀನಿ ಅಣ್ಣ, ದಯವಿಟ್ಟು ಅವನ ಕಣ್ಣು ಬಂದು ನಿಂತಿರ್ಬೇಡ. ಹೋಗ್ಬಿಡು, ನಾವು ನೋಡ್ಕೋತೀವಿ ಅವನ್ನ, ನಾವು ನೋಡ್ಕೋತೀವಿ. ನೀನು ಅತ್ತಿಗೆಮ್ಮ ಆರಾಮಾಗಿರ್ರಿ ಆತ. ಯಾಕೆ ನೀನು ಮದುವೆ ಮಾಡ್ಕೊಂಡಿದ್ದಿ ಅಕ್ಕಿದ ಕಾಲ್ಗುಣನ ಇಷ್ಟೆಲ್ಲ ಆಗ ಕಾರಣ ಕೇಳ್ಬೇಕಾರ ಅವನ್ನ. ಹೌದವ್ವ ಹೌದು. ಈ ನನಗೆಲ್ಲ ಹಿಂಗಾಗ ಕಾರಣನ ಆಕಿ. ಏನಂದ್ರವ ಭಾವನಾ? ಡಾಕ್ಟ್ರ್ ಏನಂದ್ರು? ಭಾವನಾ ಡಾಕ್ಟ್ರ್ ಹೇಳಿರೋ ವಿಷಯ ಹೇಳೋಕೋಗ್ಬಿಡ. ಮತ್ತವ್ವ ಬೇಸರ ಮಾಡ್ಕೊಂಡ್ರೆ ಕಷ್ಟ. ನಂಗೇನು ಹೇಳಬೇಕು ಏನು ಹೇಳಬಾರ್ದು ಅಂತ ಗೊತ್ತೈತಿ. ನಿನಗೆ ಹೇಳಕತ್ತಾಳಿಲ್ಲ ಅವನು. ಇಲ್ಲಿಂದ ಹೋಗು, ನಾನು ನೋಡ್ಕೋತೀನಿ. ನಮ್ಮವನ್ನ ಒಂದಿಷ್ಟು ದಿನ ನಾನು ನಮ್ಮ ಮನ್ಯಾಗ ಇಟ್ಕೊಂಡು ನೋಡ್ಕೊತೀನಿ. ನಿನ್ನ ಸುದ್ದಿ ನನಗೆ ಬೇಡ. ಇಲ್ಲವಾ ನಾನೇ ನಿಮ್ಮ ಮನೆಗೆ ಬರಲಿ? ನನಗೇನು ಅಂಥದ್ದಾಗೈತಿ? ಏನಂದ್ರು ಡಾಕ್ಟ್ರು? ರಿಪೋರ್ಟ್ ಬಂತ ಭಾವನಾ? ಏನಿಲ್ಲ ಲಲಿತಾ, ಏನಾಗಿಲ್ಲ ನಿನಗೆ. ಒಂದಿಷ್ಟು ವೀಕ್ ಆಗಿ ಅಂತ ಅದಕ್ಕೆ ಇದ್ಬಿಡು ಭಾವನಾ ನನ್ನ ಮನ್ಯಾಗ ಒಂದಿಷ್ಟು ದಿನ. ಇಲ್ಲ ನಾನು ಯಾವುದೇ ಕಾರಣಕ್ಕೂ ನನ್ನ ಮನೆ ಬಿಟ್ಟು ನಾ ಬರೋದಿಲ್ಲ. ನಾನು ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಹೇಳ್ರಿ, ನಾವು ಹೋಗ್ಬೇಕು. ಅವ್ವ ನಾನು ಮತ್ತು ನಿಹಾರಿಕಾ ಇಬ್ಬರು ವಾಪಸ್ ಬರ್ತೀವಿ. ನಿಮ್ಮ ಜೊತೆಗೆ ಇರ್ತೀವಿ. ಆಕೆ ಹೇಳ್ತೀನಿ, ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ಕೊಂಡಿರು ಅಂತಂದು. ಬೇಡಪ್ಪ ಬೇಡ. ನೀನು ಹೇಂತಿ ಬರ್ತಿದ್ದಂಗೆ ನನ್ನ ದವಾಖಾನೆ ಮಲಗ್ಸಾಳ. ಇನ್ನು ಮತ್ತೆ ಇನ್ನೊಮ್ಮೆ ನಮ್ಮ ಮನೆ ಕಾಲಿಟ್ಲು ಅಂದ್ರೆ ಮತ್ತೆ ನನ್ನೇನು ಹೆಣ ಮಾಡಿ ಸುಡಗಾಡಗಟ್ಟೆಗೆ ಹಾಕ್ತಾಳೇನ? ಅದಕ್ಕೆ ಬೇಡ. ಆಕಿ ಸವಾಸನ ಬೇಡ. ದಯವಿಟ್ಟು ಬರಬೇಡ. ನೀನು ಅಲ್ಲೇ ಆರಾಮಿರು, ನಾವು ಇಲ್ಲೇ ಆರಾಮಿರ್ತೀವಿ. ಏನು ದಯವಿಟ್ಟು ಹೋಗ್ಬಿಡು. ನನ್ನ ಕಣ್ಣು ಮುಂದೆ ನಿಂದಿರ್ಬೇಡ. ನನಗೆ ಭಾಳ ತ್ರಾಸಾಕತ್ತೈತಿ, ಸಿಟ್ಟು ಬರಕತ್ತೈತಿ. ಮತ್ತು ಒಂದಾಗಿ ಮಾತ ನಾ ಇಲ್ಲೇ ಉಳ್ಕೊಳಂಗೆ ಮಾಡಬೇಡ. ನಮ್ಮ ಮನೆಗೆ ಹೋಗಿ ಭಾಳ ಆಸೆ ಐತಿ ನನಗೆ. ಇಲ್ಲಿಂದ ಹೋಗು.
ನಿನ್ನ ಕೈ ಮುಗಿಲೇನಪ್ಪ ಏನು ಕಾಲಿಗೆ ಬೀಳ ಆಕೆಷ್ಟು ಹೇಳಕತ್ತಾಳ ಹೋಗು ನಾವು ನೋಡ್ಕೋತೀವಕ್ಕಿನ್ನ ನಿನ್ನ ಅವಶ್ಯಕತೆ ಇದ್ರೆ ನಾವು ಫೋನ್ ಮಾಡಿ ಕರಿತೀವಿ ದಯವಿಟ್ಟು ಹೋಗು. ಇನ್ನೇನಪ್ಪ ಕರೆನಾ ಈಗ ಮತ್ತೆ ನಾವು ಹೇಳ್ದಂಗ ನೀನು ಹಿಂತಿ ಕರ್ಕೊಂಬಂಡು ಮತ್ತೆ ಅವನ್ನ ಇನ್ನೊಂದ್ಸರಿ ಸಾಗಿಸ್ಬೇಕಂತ ಮಾಡಿಯ ಹೆಂಗ ಅವ್ವ ಬರ್ರಿವ್ವ ನನ್ನ ಮಕ್ಕಳು ಬರ್ರಿ. ಪಾಪ ನೀವು ಚಂದಾಗ ಅಡ್ಡಾಡಕಂತ ಹೋಗಿದ್ರಿ, ನನಗೆ ಹಿಂಗಾಗಿ ನೀವು ವಾಪಸ್ ಬರಂಗಾತ್ ನೋಡು. ಬರ್ರಿ ಏನಾಗಲ್ಲ ಬರ್ರಿ. ಅವ್ವ ಕರೇನವ್ವ ಕರೇನ ನಮ್ಗೆ ಹಿಂಗೆ ನಿನಗಾಗೈತಿ, ನಿನಗೆ ಕ್ಯಾನ್ಸರ್ ಅಂತ ಕೇಳಿ ನನಗಂಕರು ಕಕ್ಕ ಬಿಕ್ಕಿನ ಆಗುತ್ತವ. ಅಯ್ಯಯ್ಯ ನಾವ ವಿಷಯನ ಅವಾಗ ಹೇಳಿಲ್ಲ. ಏನು ಮಾಡಕತ್ತಿ ನೀನು? ಎಲ್ಲ ವಿಷಯನ ಅವಾಗ ಕೇಳಕತ್ತಿದಿ. ಏನು ಏನು ನನಗೆ ಕ್ಯಾನ್ಸರ್? ಅಯ್ಯಯ್ಯೋ ನಿನಗೆ ಹೇಳಿದ್ದಿಲ್ಲನವ, ನಿನಗೆ ಹೇಳಾರಲ್ಲ ಅಂತ ಹೇಳಿ ನಾನು. ಅಯ್ಯಯ್ಯೋ ಅವ್ವ ನನ್ನ ತಪ್ಪಾತವ. ಇರ್ಲಿ ಬಿಡವ ಇರ್ಲಿ ಬಿಡು. ಯಾ ಕ್ಯಾನ್ಸರ್ ಅಂತವ? ಯಾ ಕ್ಯಾನ್ಸರ್ ಅಂತ ಅಂದ್ರವ? ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರ್ ಅಲ್ಲ, ಅಂದ್ರೆ ನಿನ್ನ ಮೆದುಳಾಗೇನ ಗಟ್ಟಿ ಬೆಳೆದತ್ತಂತ. ಅದನ್ನು ಆಪ್ರೇಷನ್ ಮಾಡಿದ್ರೆ ನೀ ಆರಾಮ ಆಗ್ಬೋದು ಅಂದರು. ಅದು ಕ್ಯಾನ್ಸರ್ ಸೆಲ್ಸ್ ಅನ್ಸುತ್ತಾ ಅಂತ ಅಂದಿದ್ರು. ನನಗೆಲ್ಲ ವಿಷಯ ನಿನಗೆ ಹೇಳಾರನ ಅಪ್ಪ ಅಂತಂದು ನಾ ಅಂದ್ಬಿಟ್ನವ. ನನ್ನ ತಪ್ಪಾತವ. ಅಯ್ಯೋ ನನ್ನಂತ ಒಳ್ಳೆಕೀಗ ನಾ ಯಾರ ಸುದ್ದಿಗೂ ಹೋಗಲ್ಲ, ನಾ ಯಾರ ವಿಷಯನೂ ಮಾತಾಡಲ್ಲ. ನನ್ನ ಪಾಡಿಗೆ ನನ್ನ ಮಕ್ಕಳು ನನ್ನ ಗಂಡ ಅಂತ ನಮ್ಮ ಮನೆಯಾಗಿದ್ರೆ ನನ್ನಂತಕಿಗೆ ಬರ್ಬೇಕಾ ಇಂಥವೆಲ್ಲ ಕಾಯಿಲೆ ಕಸಾಲೆ? ಅಯ್ಯೋ ಅವ್ವ ಸಮಾಧಾನ ಮಾಡ್ಕೋವ. ನೀ ಹೇಳಕತ್ತಿ ಅಂದ್ರೆ ಮತ್ತೆ 1 ಆಗುತ್ತವ. ಸಮಾಧಾನ ಮಾಡ್ಕೋ. ನೀರ್ ಬೇಡ ನನ್ನ ಕಣ್ಮುಂದ. ಇದು ಎಲ್ಲದಕ್ಕೂ ಕಾರಣ ನೀನು. ನೀನು ಏಂತಿ ಕಾಲ್ಗುಣದಿಂದ ಹಿಂಗಾಗಿರೋದು. ನೀನು ಏಂತಿ ಕಾಲ್ಗುಣದಿಂದ ಹಿಂಗಾಗಿರೋದು. ಆತು ಇನ್ನೀ ನನ್ನ ಕಣ್ಮುಂದೆ ಇರೋದ ಬೇಕಾಗಿಲ್ಲ. ರೀ ಇವನು ಕಳಿಸ್ಬಿಡ್ರಿ. ಯಪ್ಪ ಪುಣ್ಯಾತ್ಮ, ನಾನು ಅದೀನಿ, ನಾನು ಹೆಂಡ್ತಿನ ನೋಡ್ಕೋತೀನಿ. ಹೋಗಿಲ್ಲಿಂದ ಹೋಗು. ಅಪ್ಪ ಅಲ್ಲಪ್ಪ ಅವಾಗ ಸಮಾಧಾನ ಮಾಡ್ಬೇಕಿತ್ತು ನೀವು. ನನಗೆ ಸಮಾಧಾನ ಮಾಡೋದು ಗೊತ್ತೈತಿ. ಮತ್ತಕ್ಕಿಗೆ ಇನ್ನೊಂದಿಷ್ಟು ನೀನು ಟೆನ್ಷನ್ ಕೊಟ್ಟು ಅಳಿಸ್ಬೇಡ, ಬಿಡು ಹೋಗ್ಲಿ. ಅಲ್ಲಪ್ಪ ಆಕಿ ಹೇಳಿದ್ದಕ್ಕಲ್ಲ ಮತ್ತೆ ಅವಾಗ ಈಗ ಗೊತ್ತಾಗಲಕತ್ತಿರೋದು ನನ್ನಿಂದ ಅಂತ ನನ್ನ ಮ್ಯಾಗೆ ಯಾಕೆ ಹಾಕ್ತೀರಿ? ನೀನು ಕೈ ಮುಗಿತೀನಿ ಹೋಗಿಲ್ಲಿಂದ ಮೊದ್ಲು. ನೀ ಹೋಗ್ಬಿಡು, ನನ್ನ ಹೆಂಡತಿ ನಾನು ನೋಡ್ಕೊತೀನಿ. ಅವ್ವ ನಾನಂತರೂ ಈಗ ಬೆಂಗಳೂರಿಗೆ ಹೋಗಲ್ಲ. ಹೆಂಗೂ ಈಗ 2-3 ತಿಂಗಳು ಹುಡುಗು ಸಾಲು ಸುಟ್ಟಿ ಅದಾವು. ನಾ ಇಲ್ಲೇ ಇರ್ತೀನಿ, ನಿನ್ನ ಜೊತೆಗೆ ಇರ್ತೀನಿ. ಹ್ಞೂ ಅಕ್ಕ ನಾನು ನಿರ್ಧಾರ ಮಾಡಿಬಿಟ್ಟೀನಿ. ಹೆಂಗೂ ನಮ್ಮ ನಾದ್ ಬಂದದಾಳ, ಆಕಿ 2-3 ತಿಂಗಳು ಇರ್ತಾಳ, ನಾನು ಮನ್ಯಾಗ ಇರ್ತೀನಿ. ಇನ್ನೇನೈತಿ ಹಂಗಂದ್ರೆ ನಂದು ಈಗ ಮತ್ತೆ ನಾನು ಈಗ 2-3 ತಿಂಗಳು ಹೋಗೋದಲ್ಲ. ನಾನು ಎಲ್ಲ ಸ್ಕೂಲ್ ಸುಟ್ಟಿ ಅದಾವಲ್ಲಿ, ನಾನು ಇಲ್ಲೇ ಇರ್ತೀನಿ. 3 ಮಂದಿ ಸೇರಿ ಅವನು ನೋಡ್ಕೊಳೋಣ. ನೀ ನಡಿ, ನೀ ಯಾವುದೇ ಕಾರಣಕ್ಕೂ ಅವನ ಮುಂದೆ ನಿಂತ್ಕೊಂಡು ಇನ್ನೊಂಚೂರು ಅವು ತ್ರಾಸ ಕೊಡಬೇಡ. ನೀ ನಡಿ ಇಲ್ಲಿಂದ ಮೊದ್ಲು. ಅಲ್ಲ ಭಾವನಾ, ನಾನು ಮಗ, ನನಗೂ ಒಂದಿಷ್ಟು ಕರ್ತವ್ಯ ಮಾಡಕ್ಕೆ ಕೊಡ್ರಿ. ಅವಾಗ ಬಂದಿರೋದು ಕ್ಯಾನ್ಸರು. ಇನ್ನು ಉಳಿತಾಳ ಇಲ್ಲ ಏನು ಗೊತ್ತಿಲ್ಲ. ನನಗೂ ಜೊತೆಗೆ ಇರ್ಬೇಕಂತ ಆಸೆ ಇರುತ್ತಾ? ನನಗೆ ನಿನ್ನ ಜೊತೆ ಇರಕ್ಕೆ ಆಸೆ ಇಲ್ಲ. ಅವ್ವಾ ಹೌದು, ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನಿನ್ನನ್ನು ನಾನು ಹಡ್ದೀನಿ ಅನ್ನೋದೊಂದು ಬಿಟ್ರೆ ನನಗಂಕರು ನಿನ್ನಿಂದ ಯಾವುದೇ ಅಪೇಕ್ಷೆನೂ ಇಲ್ಲ. ನೀನು ನನ್ನ ಜೊತೆಗೆ ಇರಲಿ ಅನ್ನೋದಿಲ್ಲ. ನನಗೆ ನನ್ನ 3 ಮಂದಿ ಹೆಣ್ಮಕ್ಳು ಬೇಕು. ಅವ್ರ ಫ್ಯೂಚರ ನನಗೆ ಮುಖ್ಯ. ನನ್ನ ಅವರ ನೋಡ್ಕೊಳ್ಳಿ. ನಾಳೆ ನಾ ಸತ್ ಕಾಲಕ್ಕೆ 3 ಹಿಡಿ ಮಣ್ಣು ನನ್ನ ಮಕ್ಕಳ ಹಾಕಲಿ. ನೀ ಮಾತ್ರ ಬರಬೇಡ, ಹೋಗಿಲ್ಲಿಂದ. ಅವ್ವ ಅಂತ ಕೆಟ್ಟದ್ದು ನಾನು ಏನು ಮಾಡಿದ್ನವ್ವ? ಇನ್ನೇನು ಮಾಡ್ಬೇಕಪ್ಪ? ಇನ್ನೇನು ಮಾಡಬೇಕು? ನಾವು 4 ಮಂದಿಗೆ ನ್ಯಾಯ ಹೇಳಕ್ಕೆ ಹೋಗಾರ ಅಂತಾರ ಮನೆಗೆ 4 ಮಂದಿ ಕರ್ಕೊಂಬಂದು ಹೋಗ್ಸಿದಿ ನೀನು ನಿನ್ನ ಹೆಂಡತಿ ಸೇರಿ. ಈಗ ನಿನ್ನ ಹೆಂಡತಿ ನಾವು ಎಷ್ಟು ಬ್ಯಾಡ ಅಂದ್ಬೇಕಿನ್ನ ಕೇಳಲಾರ್ದ ಹೋಗಿ ನಮ್ಮ ಬ್ಯಾಡನ ಕೈಲೂನೋಕಿನ್ನ ಮದುವೆ ಆಗಿ ಕೂತ್ಕೊಂಡು ಈಗ ನಿಮ್ಮವು ಕ್ಯಾನ್ಸರ್ ಬರಂಗೆ ಮಾಡಿಟ್ಟಿ. ಅಪ್ಪ ಏನಪ್ಪ ನೀವು ಸಾಲಿ ಕಲ್ತೀರಿ, ಅವನು ಸಾಲಿ ಕಲ್ತಾರ. ಇವ್ರಂತರು ನೋಡಿವ್ರು ದೊಡ್ಡ ಕೆಲಸ ಮಾಡ್ತಾರೆ. ಒಬ್ಬಕ್ಕೆ ಲಾಯರು, ಒಬ್ಬಕ್ಕೆ ಇಂಜಿನಿಯರು, ಇನ್ನೊಬ್ಬಕ್ಕೆ ಇನ್ನೊಂದೇನೋ ಮಾಡ್ತಾಳೆ. ಅವ್ರ ಸಮಯಕ್ಕೆ ಹಂಗೆ ಮಾತಾಡ್ತಾರಂದ್ರೆ ನೀವು ಅದನ್ನ ಮಾತಾಡ್ತಿರಲ್ಲಪ್ಪ. ಅವು ಅಂತೂ ತಿಳಿಯೋದಿಲ್ಲ ತಲೆಯಾಗ. ನಿನಗೂ ತಿಳಿಯಲ್ಲ ಅಪ್ಪ. ಎಲ್ಲರ ಕಾಲ್ಗುಣಕ್ಕೆ ಏನಾರ ಕೆಟ್ಟದ್ದಾಗತ್ತನಪ್ಪ. ನಮ್ಗೆ ನಂಬಕಂದಿದ್ದು ನಂಬ್ತೀವಿ ನೋಡಪ್ಪ ತಮ್ಮ. ನಾವು ನಂಬಾರ್ದು ಅನ್ಸಿದ್ದು ನಂಬೋದಿಲ್ಲ. ಈಗ ನಂಬಿ ನಾನೀಗ ನೀನು ಹೆಂಡತಿ ಕಾಲ್ಗುಣನ ಕಾಣ. ದಯವಿಟ್ಟು ನಮಗೊಂದಿಟ್ಟು ನೆಮ್ಮದಿ ಕೊಡಕ್ಕೆ ಇಬ್ಬರು ನಮ್ಮಿಂದ ದೂರ ಇದ್ಬಿಡ್ರಿ. ನಾನು ಏನರ ಹಂಗಿತ್ತ ನೀನು ಸಾಯ್ಬೇಕಂತ ನನ್ನ ತಲೆಗಾಗಲಿ ನನ್ನ ಹೆಂಡತಿಗಾಗಲಿ ಅನ್ನಿಸ್ತು ಅಂದ್ರೆ ಕರೆಸ್ತೀವಿ. ಹೋಗ್ಬಿಡು. ಅಪ್ಪ ಕರೆನ ತಂದೆ ತಾಯಿಯಾಗಿ ನೀವ ನನಗೆ ಇಷ್ಟು ಮನಸ್ಸಿಗೆ ನೋವು ಮಾಡ್ತೀರಿ ಅಂತ ಅನ್ಕೊಂಡಿದ್ದಿಲ್ಲ. ಆತು, ನಿಮ್ಮಿಷ್ಟ ಬಂದಂಗೆ ಆಗಲಿ. ನಿಮಗೆ ಯಾಕೆ ತೊಂದರೆ ಕೊಟ್ಟು ಇಲ್ಲೇ ಇರಲಿ. ಹೋಗ್ತೀನಿ. ದಯವಿಟ್ಟು ಹೋಗಪ್ಪ, ದಯವಿಟ್ಟು ಹೋಗು.
ನಿನ್ನಿಂದ ನಮ್ಗೆ ಏನು ಒಂದು ರೂಪಾಯಿದು ಸಹ ಇಲ್ಲ. ಅಲ್ಲ ಯಾವಾಗ ನೀನು ನಮ್ಮ ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡಬೇಕು, ನಮ್ಮ ಮನೇನ ಮೇಲೆ ತೊಗೊಂಡು ಹೋದಿ ನಮ್ಮ ಮನೆ ಅಳಿಬೇಕಂತ ನಿರ್ಧಾರ ಮಾಡಿದಲ್ಲ, ಅವಾಗನ ನಮ್ಮ ಗಂಡ್ಮಗ ಅದನ್ನು ನಾವು ಮಾಡ್ತೀವಿ. ನಿನ್ನ ಮಂದಿ ಇದಕ್ಕೆ ಇಟ್ಕೊಂಡಿದ್ವಿ. ಈಗ ನೀನ ಮಂದಿ ಸೇರಿಸಿ ನಮಗೂ ನೀನೇ ಎಲ್ಲ ದಾರಿ ಮಾಡಿಕೊಟ್ಟಿದ್ದೆ. ಮಂದಿ ಏನಾರ ಅಂತಾರನ್ನ ಕಾಣಕ್ಕೆ ನಿನ್ನ ಮನೆಗೆ ಇಟ್ಕೊಂಡ್ವಿ. ಈಗ ಅದ ಮಂದಿ ಸೇರಿಸಿ ಗಂಡ ಇಂತಿ ಬೇರೆಗಿರಿ ನಿಮ್ಮ ದುಡ್ಕೊಂಡು ನೀವು ತಿನ್ರಿ. ಇನ್ನು ನಿನಗೆ ನಮ್ಮ ಆಸ್ತಿಯಾಗ 1 ರೂಪಾಯಿನೂ ಏನೂ ಸಿಗಲ್ಲ. ಎಲ್ಲ ನನ್ನ ಆಸ್ತಿನೂ ನಾನು ನನ್ನ ಮಕ್ಕಳ ಹೆಸರು, ಹೆಣ್ಮಕ್ಳ ಹೆಸರಿಗೆ ಬರೀತೀನಿ. ಇನ್ನು ನಿನ್ನಿಷ್ಟ. ಆತಪ್ಪ ಆತು. ಇಂಥ ಹೊತ್ನಾಗೂ ದ್ವೇಷ ಸಾಧಿಸ್ತಿರಲ್ಲ. ಸಾಧಿಸ್ರಿ. ಅವ್ವ ನಂಗೆ ಗೊತ್ತಾಗ್ಲಿಲ್ಲಮ್ಮ, ತಪ್ಪಾತು.